Hi all, welcome back to my new cooking vlog. I have started cooking for such a long time. I think you all have missed my cooking after 3 months long gap. But ಇವತ್ತು ಡೇ ಬಂದು ಥರ್ಸ್ಡೇ ಅಂದರೆ ಮಂತ್ ಎಂಡು 30 ಡೇಟು. ಈ 30 ಅನ್ನೋದೇ ನನಗೆ 2 ಡೇಸ್ ಬ್ಯಾಕಿಂದ ನೆನಪು ಮಾಡುತ್ತೆ. 30 ಅನ್ನೋದೇ ನನ್ನ ಲೈಫಲ್ಲಿ ಒಂಥರ ಭಯಂಕರ ದಿವಸ. ಯಾಕಂದರೆ ಆ ಥರ ಇನ್ಸಿಡೆಂಟ್ ಆಗಿದ್ದ ದಿವಸನ ತುಂಬಾ ನೆನಪು ಮಾಡುತ್ತೆ. ಹಾಗೆ ಇವತ್ತು ಅಷ್ಟೇ, ಆಫ್ಟರ್ ನಿನ್ನೆ ನೈಟ್ ಎಲ್ಲ ನನಗೆ ನಾಳೆ 30 ಅನ್ನಂಗಿದೆ, ಅಂದರೆ 29 ಫುಲ್ಲು ನನಗೆ ನೆನಪು ಮಾಡ್ತಾ ಇರುತ್ತೆ. ಅವ್ರ ನೆನಪು ತುಂಬಾ ಆಗುತ್ತೆ. ಅಂದರೆ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅರ್ಲಿ ಮಾರ್ನಿಂಗು. ಸೊ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಈ ಬ್ರೇಕ್ಫಾಸ್ಟಲ್ಲಿ ಮೋಸ್ಟ್ ಆಫ್ ಒನ್ ಫೇವ್ರೇಟಲ್ಲಿ ನಮ್ಮ ಹಸ್ಬೆಂಡ್ಗೆ ಈ ಬ್ರೇಕ್ಫಾಸ್ಟ್ ತುಂಬಾ ಇಷ್ಟ. ಅವರಿಗೋಸ್ಕರನೇ ನೆನಪು ಮಾಡಿಕೊಂಡು ಇವತ್ತು ಮಕ್ಕಳು ಕೇಳಿದ್ರು ಅಂತ ಮಾಡಿಕೊಡ್ತಾಯಿದ್ದೀನಿ. ಐ ಥಿಂಕ್ ನೀವು ಕೂಡ ತುಂಬಾ ಎಲ್ಲರೂ ನನ್ನ ಕುಕ್ಕಿಂಗ್ ವ್ಲಾಗ್ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಗೆಸ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಬನ್ನಿ ಇವತ್ತಿನ ಕುಕ್ಕಿಂಗ್ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಸಿಂಪಲಾಗಿ ಕ್ವಿಕ್ಕಾಗಿ ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ತೀನಿ. ನಾನಿವತ್ತು ಮಾಡ್ತಾಯಿರೋ ಬ್ರೇಕ್ಫಾಸ್ಟ್ ಹೆಸರು ಬಂದು ಮಸಾಲ ಕಿಚಡಿ ಅಂತ. ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹಾಕಿದ್ದೆ, ಬಟ್ ಆವಾಗ ಅಷ್ಟು ಜನ ನೋಡಿಲ್ಲ. ಈಗ ಒಂದು ಸತಿ ಶೇರ್ ಮಾಡ್ತೀನಿ, ನೋಡಿ ಏನೆಲ್ಲ ಐಟಮ್ಸ್ ಬೇಕು ಅಂತಲೂ ಶೇರ್ ಮಾಡ್ತೀನಿ. ಬನ್ನಿ ತೋರಿಸ್ಕೊಡ್ತೀನಿ. ಸಿಂಪಲ್ ಐಟಮ್ಸು, ಬೀನ್ಸು, ಕ್ಯಾರೆಟು, ಬಟಾಣಿ ನೈಟೇ ನೆನೆಸಿಟ್ಟಿದ್ದೆ, ಕ್ಯಾಪ್ಸಿಕಮ್ಮು, ಆನಿಯನ್ನು, ಗ್ರೀನ್ ಚಿಲ್ಲಿ 2 ಟೊಮೆಟೊ, ಮಸಾಲ ಐಟಮ್ಸು ಗರಂ ಮಸಾಲ, ಜೀರಿಗೆ, ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು. ಬನ್ನಿ ಯಾವ ಥರ ಮಾಡೋದು, ಮೊದಲನೇ ಪ್ರಿಪ್ರೇಷನ್ ಏನು ಅಂತ ಕೂಡ ನಾನು ಶೇರ್ ಮಾಡ್ತೀನಿ. ಅಕ್ಕಿ 1/2 ಗ್ಲಾಸ್ ತೊಗೊಳ್ಳಿ. ನೋಡಿ ಇದೇ ಫಸ್ಟ್ ಪ್ರಿಪ್ರೇಷನ್ನು. ಇದಕ್ಕೆ ನೋಡಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಅಕ್ಕಿ ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಿ. ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ ತುಂಬ ಕಡಿಮೆನೇ ಯೂಸ್ ಆಗುತ್ತೆ ಅಕ್ಕಿ. ನೋಡಿ ಈಗ ಅದೇ ಪ್ರಮಾಣದಲ್ಲಿ ಅರ್ಧ ಗ್ಲಾಸಷ್ಟು ಹೆಸರುಬೇಳೆನ ತೊಗೊಳ್ಬೇಕಾಗುತ್ತೆ. ನೀವು ಎಷ್ಟು ಅಕ್ಕಿ ಹಾಕಿರ್ತೀರೋ ನೋಡಿ, ಇದು ಹೆಸರುಬೇಳೆ, ಅರ್ಧ ಗ್ಲಾಸಷ್ಟು ಹೆಸರುಬೇಳೆ, ಎರಡನ್ನ ಮಿಕ್ಸ್ ಮಾಡಿ ನೀಟಾಗಿ ಇವಾಗ ಅಕ್ಕಿ ಹೆಸರುಬೇಳೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಒಂದು 3-4 ಟೈಮ್ಸ್ ಚೆನ್ನಾಗಿ ಇದನ್ನು ವಾಶ್ ಮಾಡಿ ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳಿ. ನಾನು ಕೂಡ ಈಗ ಇದನ್ನು ಎರಡನ್ನ ವಾಶ್ ಮಾಡಿ ಈಗ ಪಕ್ಕಕ್ಕೆ ಇಟ್ಟಿದ್ದೀನಿ. ವೆಜಿಟೇಬಲ್ಸು ಜಾಸ್ತಿ ಇರುತ್ತೆ, ಅಕ್ಕಿ ಹೆಸರುಬೇಳೆ ಕಡಿಮೆ ಬೀಳುತ್ತೆ. ಬನ್ನಿ ಈಗ ನಾವು ಯಾವ್ದು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಆ ಥರ ಪಾತ್ರೆನ ಇಟ್ಕೊಳ್ಳಿ. ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈಗ ಇದಕ್ಕೆ ಮೇಯ್ನ್ ಮಕ್ಕಳಿಗೆ ಕೊಡೋದ್ರಾದರೆ ನೀವು ತುಪ್ಪನೇ ಯೂಸ್ ಮಾಡ್ಕೊಳ್ಳಿ. ತುಪ್ಪ ನೋಡಿ ಇದು ನಾನು ಮನೆಯಲ್ಲೇ ಮಾಡಿರೋ ಅಂಥ ತುಪ್ಪ. ನನ್ನ ಓಲ್ಡ್ ಹಳೆ ವ್ಯೂವರ್ಸ್ಗಾದರೆ ಗೊತ್ತೇ ಇರುತ್ತೆ ಆಲ್ಮೋಸ್ಟು. ನಾನು ಅಂಗಡಿ ತುಪ್ಪನ ಬಳಸೋದೇ ಇಲ್ಲ, ನನಗೆ ಅದು ಇಷ್ಟನೂ ಆಗಲ್ಲ. ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ತುಪ್ಪ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದು. ನೋಡಿ ಇದು ನಾನು ಮನೆಯಲ್ಲೇ ಕೆನೆ ತೆಗೆದು ಮಾಡಿದಂಥ ತುಪ್ಪ. ಫೈನಲಿ ಈಗ ಎಣ್ಣೆ ತುಪ್ಪ ಬಿಸಿ ಆಗಿದೆ. 2 ಲವಂಗ ಜಾಸ್ತಿ ಹಾಕ್ಕೊಂಬೇಡಿ, ಗಂಟ್ಲು ಉರಿ ಆಗುತ್ತೆ. ಲವಂಗ, ಚಕ್ಕೆ, ಹಾಗೆ 1 ಯಾಲಕ್ಕಿ, 2 ಪಲಾವ್ ಸಾಮಾನು, 2 ಗ್ರೀನ್ ಚಿಲ್ಲಿ, ಸ್ವಲ್ಪ ಮಧ್ಯಕ್ಕೆ ಸೀಳಿರೋಂಥ ಗ್ರೀನ್ ಚಿಲ್ಲಿ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ನೀಟಾಗಿ ಇದನ್ನು ಫ್ರೈ ಆಗೋಕ್ಕೆ ಬಿಡಿ. ಫೈನಲಿ ಇದು ಫ್ರೈ ಆದಮೇಲೆ ಸಣ್ಣಗೆ ಕಟ್ ಮಾಡಿದಂಥ ಮೀಡಿಯಮ್ ಸೈಜ್ 1 ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫೈನಲಿ ಆನಿಯನ್ ಫ್ರೈ ಆದಮೇಲೆ ಬಟಾಣಿ ಹಾಕ್ಕೊಳ್ಳಿ. ನಿಮಗೆ ಹಸಿ ಬಟಾಣಿನ ಯಾವ್ದು ಬೇಕು ನೋಡಿ, ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ. ಬಟಾಣಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮು ನಾನು ಕುಕ್ಕಿಂಗ್ ಮಾಡುವಾಗ ನನ್ನ ಹಸ್ಬೆಂಡ್ ಹೆಲ್ಪ್ ತುಂಬಾ ಇರ್ತಾಯಿತ್ತು. ನನ್ನ ಇಷ್ಟು ಸರ್ವೀಸಲ್ಲಿ ಅವ್ರ ಜೊತೆ ಒಬ್ಬಳೇ ನಾನು ಚಪಾತಿ ಯಾವತ್ತೂ ಸುಟ್ಟಿಲ್ಲ. ನನಗೆ ಅಭ್ಯಾಸನೇ ಇಲ್ಲ ಚಪಾತಿ ಮಾಡಬೇಕಂದ್ರೆ. ಅವ್ರಿಗೆ ಗೊತ್ತಿತ್ತು ನಾನು ನಾಳೆ ಏನು ಟಿಫನ್ ಮಾಡ್ತೀನಿ, ಇವತ್ತೇನು ಟಿಫನ್ ಮಾಡ್ತೀನಿ ಅನ್ನೋ. ಚಪಾತಿ ಅಂದಾಗ ಅವರು ನಾನು ಉಂಡೆ ಹಾಕಿ ಕೊಟ್ಟರೆ ಅವರು ಅದನ್ನು ಫೋಲ್ಡಿಂಗ್ ಮಾಡಿ ಎಣ್ಣೆನ ಹಚ್ಚಿ ಫೋಲ್ಡ್ ಮಾಡಿ ತೀಡಿ ಕೊಡ್ತಿದ್ರು, ನಾನು ಸುಡ್ತಿದ್ದೆ. ಇಲ್ಲ ನಾನು ತೀಡಿ ಕೊಡ್ತಿದ್ದೆ, ಅವ್ರು ಸುಡ್ತಿದ್ರು. ನನ್ನ ಎಲ್ಲ ಕೆಲಸದಲ್ಲೂ ನಾನು ಯಾವುದು ಪೂರ್ತಿ ಒಬ್ಬಳೇ ಮಾಡಿದ್ದೇ ಇಲ್ಲ. ಎಲ್ಲದರಲ್ಲೂ ಅರ್ಧ ಅವರು ಶೇರಿಂಗ್ ಇದ್ದೇ ಇರ್ತಾಯಿತ್ತು. ಕೆಲಸದಲ್ಲಿ ವಿಷಯಕ್ಕೆ ಬಂದರೆ ಕುಕ್ಕಿಂಗ್ ವಿಷಯ ಆಗಿರ್ಬೋದು, ಮತ್ತು ನಾನ್ ವೆಜ್ ಅಡುಗೆಗಳಲ್ಲಿ ಮೋಸ್ಟ್ ಆಫ್ ಅವರೇ ಹೆಲ್ಪ್ ಮಾಡ್ತಿದ್ದಿದ್ದು ನನಗೆ. ಕಬಾಬ್ ಅಂತೂ ನಂಗೆ ಸುಟ್ಟೇ ಇಲ್ಲ. ನಾನು ಸುಮ್ಮನೆ ವೀಡಿಯೋ ಸ್ಟಾರ್ಟ್ ಮಾಡಿ ಆದಮೇಲೆ ಸುಮ್ಮನೆ ವೀಡಿಯೋಗೊಂದು
ಸ್ಟಾರ್ಟಿಂಗ್ ಬೇಸ್ 1 ಪ್ಲೇಟ್ ನಾನು ಸುಡ್ತಿದ್ದೆ ಅಷ್ಟೇ. ಆಲ್ಮೋಸ್ಟ್ ಅವ್ರು ನನ್ನ ಪಕ್ಕನೇ ಇರ್ತಿದ್ರು. ಎಣ್ಣೆ ಹತ್ರ ನನ್ನ ಬಿಡ್ತಾನೆ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಹಾಗಾಗಿ ಆಯಿಲ್ ಐಟಮ್ಸ್ ಏನೇ ಡೀಪ್ ಫ್ರೈ ಐಟಮ್ಸ್ ಇರಲಿ ಅವರೇ ಮಾಡಬೇಕಿತ್ತು. ಆ ಥರ ಅಭ್ಯಾಸ ಮಾಡಿಬಿಟ್ಟಿದ್ರು ನನಗೆ. ಹಂಗಾಗಿ ಕುಕ್ಕಿಂಗಿಗೆ ನಾನು ಸ್ವಲ್ಪ ಹಿಂದೆ ಹಾಕ್ಬಿಟ್ಟಿದ್ದೆ. ಈ ನಡುವೆ ಅವರು ಇಲ್ಲದೆ ಕಾರಣ ನನಗೆ ಯಾರಿಗೆ ಮಾಡಿಡಬೇಕು, ಅವರು ಇಷ್ಟಪಟ್ಟು ನಾನು ಪ್ರತಿಯೊಂದು ಕುಕ್ಕಿಂಗು ಇವತ್ತು ಕುಕ್ಕಿಂಗ್ ಮಕ್ಕಳಿಗೋಸ್ಕರ ಬ್ರೇಕ್ಫಾಸ್ಟ್ ಎದ್ದು ಮಾಡ್ತಾಯಿದ್ದೀನಿ. ಈ ಥರ ಅವ್ರ ನೆನಪುಗಳು ತುಂಬಾ ಇದೆ. ಅದು ಮೋಸ್ಟ್ ಇವತ್ತು ನನಗೆ 30 ಅನ್ನೋದು ಹೇಳೋಕ್ಕೇ ಆಗಲ್ಲ. ಆ ಥರ ಒಂದು ಭಯಂಕರ ಡೇ ಇದು. ಎಲ್ಲ ಹಿಂದಕ್ಕೆ ಹೋಗುತ್ತೆ. 4 ಮಂತ್ಸ್ ಬ್ಯಾಕ್ ಹೋಗ್ತೀನಿ. ಇವತ್ತಿಗೆ 4 ಮಂತ್ಸ್ 3 ಮಂತ್ಸ್ ಕಂಪ್ಲೀಟಾಗಿ 4 ಮಂತ್ಸ್ ಇಷ್ಟು ಬೇಗ ಆಗೋಯ್ತಾ ಅಂತ ಫೀಲ್ ಆಗುತ್ತೆ ಒಂದು ಕಡೆ. ಬನ್ನಿ ನೋಡೋಣ ಬ್ರೇಕ್ಫಾಸ್ಟ್ ಎಲ್ಲಿವರೆಗೂ ಮಾಡ್ತಾಯಿದ್ದೀನಿ ಅಂತ. ಬಟಾಣಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮೀಡಿಯಮ್ ಸೈಜು 1 ಟೊಮೆಟೊ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಹಾಕಿ ಫ್ರೈ ಆದಮೇಲೆ ಈಗ ಎಲ್ಲ ಥರ ವೆಜಿಟೇಬಲ್ಸ್ ಹಾಕ್ಕೊಳ್ಳಿ. ನೋಡಿ, ನಾನು ಬೀನ್ಸು ಹಾಗೆ ಕ್ಯಾರೆಟು ಕ್ಯಾಪ್ಸಿಕಮ್ ಬಳಸ್ತೀನಿ. ನಿಮಗೆ ಏನೆಲ್ಲ ಬೇಕು ಅದನ್ನು ಹಾಕ್ಕೊಳ್ಳಿ. ಮೈನ್ ಇಂಗ್ರೀಡಿಯೆಂಟು ಕ್ಯಾಪ್ಸಿಕಮ್. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ದಪ್ಪ ದಪ್ಪನೇ ಇರಲಿ. ಪೊಂಗಲ್ ಆಗಿರೋದ್ರಿಂದ ಸ್ವಲ್ಪ ಅದು ಬೇಯುತ್ತೆ. ನೋಡಿ, 1 ಮೀಡಿಯಮ್ ಸೈಜ್ ಕ್ಯಾರೆಟು. ಮೇಯ್ನ್ ಕ್ಯಾಪ್ಸಿಕಮ್ ಯಾವುದು ಲೆಸ್ ಆದರೂ ಪರವಾಗಿಲ್ಲ. ಕ್ಯಾಪ್ಸಿಕಮ್ ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ. 3 ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮೇಯ್ನ್ ಅಡುಗೆಗೆ ರಾಜ ಉಪ್ಪು ಇರಲೇಬೇಕು ಟೇಸ್ಟ್ ವೈಸು. ಉಪ್ಪನ್ನ ನಿಮಗೆ ರುಚಿ ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ನೋಡಿ ಹಾಕ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆ ಅನುಗುಣವಾಗಿ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕಿ ನೀಟಾಗಿ ಇದೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಬನ್ನಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಡೋಣ. ಇದಕ್ಕೆ ಉಪ್ಪು ಎಲ್ಲ ವೆಜಿಟೇಬಲ್ಸ್ಗೆ ಹಿಡೀಲಿ. ಈಗ ನೆನೆಸಿ ಇಟ್ಕೊಂಡಂಥ ಅಕ್ಕಿನೂ ಮತ್ತು ಹೆಸರುಬೇಳೆನ ನೀಟಾಗಿ ಎಲ್ಲ ಒಂದು ಸತಿ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಇಟ್ಟು ಸಿಮ್ಮಲ್ಲಿಡಿ. ಇದು ಫ್ರೈ ಆಗ್ತಾ ಇರಲಿ ಸ್ವಲ್ಪ. ಈಗ ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ಹೆಸರುಬೇಳೆ ತೊಗೊಂಡಿದ್ರಲ್ಲ ಅದೇ ಗ್ಲಾಸಲ್ಲಿ ನೀವು 1 ಗ್ಲಾಸ್ ಆಯಿತು. ಅಕ್ಕಿ ಅರ್ಧ, ಹೆಸರುಬೇಳೆ ಅರ್ಧ, 1 ಗ್ಲಾಸ್ ಆದರೆ 3.5 ಗ್ಲಾಸ್ ನೀರು ಹಾಕಬೇಕು. ಕಿಚಡಿ ಆಗಿರೋದ್ರಿಂದ ತುಂಬ ಅದು ಸಾಫ್ಟಾಗೇ ಇರಬೇಕು. ತುಂಬ ಪಲಾವ್ ಟೈಪಲ್ಲಿ ಇದ್ದರೆ ಚೆನ್ನಾಗಿರಲ್ಲ ಈ ರೆಸಿಪಿ. ಕಿಚಡಿ ಅಲ್ವಾ, ನೀವು 3.5 ಗ್ಲಾಸ್ ನೀರು ಅಳತೆ ಪ್ರಕಾರ ಹಾಕ್ಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಈಗ ಎಲ್ಲ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಈಗ ನೀರನ್ನು ಹಾಕಿ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. 1 ಗ್ಲಾಸ್ ಅಕ್ಕಿ ಹೆಸರುಬೇಳೆ ಎರಡೂ ಸೇರಿದರೆ 1 ಗ್ಲಾಸು, 3.5 ಗ್ಲಾಸು ನೀರು. ನಿಮಗೆ ನಾನು ಹೇಳಿರೋ ಪ್ರಕಾರ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಈಗ ಒಂದು ಸತಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ರುಚಿ ನೋಡಿ. ಈಗ ಲಿಟ್ನ ಕ್ಲೋಸ್ ಮಾಡಿ 4 ವಿಸೆಲ್ 3 ನಿಮ್ಮ ಮನೆಯ ಕುಕ್ಕರ್ ಯಾವ ಥರ ವಿಸೆಲ್ ಬರುತ್ತೆ ನೋಡ್ಕೊಳ್ಳಿ. 3 and 4 ವಿಸೆಲ್ ಹಾಕಿಸ್ಕೊಂಡು ನೋಡಿ ಫೈನಲಿ ಆಗಿದೆ. ಲಿಟ್ ಓಪನ್ ಮಾಡಿ ನೋಡಿಕೊಂಡೆ. ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕೂಡ ತುಂಬಾ ಟೈಮ್ ಆಗ್ತಾ ಬಂದಿದೆ. ನಾನು ಬಾಕ್ಸಿಗೆ ಹಾಕಬೇಕು, ಇಲ್ಲೂ ಕೂಡ ತಿನ್ನಿಸ್ಬೇಕು. ನೋಡಿ, ಕಿಚಡಿ ಅಂದರೆ ಈ ಹದದಲ್ಲಿ ಇದ್ರೇ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ನಮ್ಮ ಮಕ್ಕಳಿಗೆ ಫೇವ್ರೇಟ್, ಹಸ್ಬೆಂಡ್ಗಾಗಲಿ ಮಕ್ಳಿಗಾಗಲಿ. ನೋಡಿ, ಈಗ ಬಾಕ್ಸಿಗೆಲ್ಲ ಹಾಕಿ ಅವರಿಬ್ಬರಿಗೂ ಈಗ ತಿನ್ಸೋಕ್ಕೆ ಪ್ಲೇಟಿಗೆ ಇಟ್ಕೊಂಡಿನಿ. ಬಿಸಿ ಬಿಸಿ ಪೊಂಗಲ್ಗೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಮೊಸರು ಬಜ್ಜಿ ಜೊತೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಇವತ್ತಿನ ಬ್ರೇಕ್ಫಾಸ್ಟು ಮಸಾಲ ಕಿಚಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಈ ಬ್ರೇಕ್ಫಾಸ್ಟ್ ಅಂದ್ಕೊಳ್ತೀನಿ. ಒಂದು ಸತಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ವೆಜಿಟೇಬಲ್ಸ್ ಇದರಲ್ಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದ್ಬಿಡ್ತಾರೆ. ಹಾಗಾಗಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಹೆಸರುಬೇಳೆನೂ ಇದೆ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಬಾಯ್ ಬಾಯ್.